ಶ್ರೀಗಂಧದ ಗುಡಿ ಇವತ್ತಿನ ಸಂಚಿಕೆಯಲ್ಲಿ ಮುತ್ತು, ಮಯೂರ, ಚಂದನ ಅಡಿಗೆ ರೆಡಿ ಮಾಡ್ತಿರ್ತಾರೆ. ಅಷ್ಟೊತ್ತಿಗೆ ನಟರಾಜ ಬರ್ತಾನೆ. ನೀರು ಕೊಡಿ ಅಂತ ಕೇಳ್ತಾನೆ. ಮುತ್ತು ನೀರು ಕೊಡ್ತಾರೆ. ಏನು ಬೀಗರು ಊಟ ಅವ್ರ ಮನೆಯಲ್ಲ ಅಥವಾ ಹುಡುಗನ ಮನೆಯಲ್ಲ ಕೇಳ್ತಾರೆ. ಇಲ್ಲ ಅಪ್ಪ, ಭಾರತಿ ಮರ್ತು ಭಾರತಿ ಗಂಡ ನಮ್ಮ ಮನೆಗೆ ಬರ್ತಾರಂತೆ ಅಂತ ಹೇಳಿ. ಯಾರನ್ನ ಕೇಳಿ ಕರೆದ್ರಿ ಅಂತ ಕೇಳ್ತಾನೆ. ಯಾರನ್ನ ಕೇಳಿ ಕರಿಬೇಕಪ್ಪ, ಪಾಪ ಗಂಡನ ಕರ್ಕೊಂಡು ಬರ್ತೀನಿ ಅಂತ ಹೇಳಿದ್ಲು, ಆಯಿತು ಅಂತ ಹೇಳಿದೆ ಅಂತ ಹೇಳಿದ್ಲು. ಇಷ್ಟೆಲ್ಲ ಮಾಡಿ ಅವಳನ್ನ ಹೆಂಗೆ ಕರ್ಕೊಂಬರ್ತೀರಾ ಅಂತ ಕೇಳ್ತಾರೆ. ಮುತ್ತುಗೆ ಸಿಟ್ಟು ಬರುತ್ತೆ. ಜೋರಾಗಿ ಹೇಳ್ತಾರೆ, ಯಾಕಪ್ಪ ಕರಿಬಾರ್ದ? ನಾನು ಕರಿತೀನಿ, ನೀವು ಅವಳ ಬಗ್ಗೆ ಏನು ಮಾತಾಡಬೇಡಿ. ಅವ್ರು ಬಂದೇ ಬರ್ತಾರೆ, ಊಟ ಮಾಡಿ ಹೋಗ್ತಾರೆ, ನಿಮಗಿಷ್ಟ ಇದ್ದರೆ ಇರಿ, ಇಲ್ಲ ಅಂದರೆ ಹೋಗಿ ಅಂತ ಹೇಳ್ತಾರೆ. ಹೌದೌದು, ಈಗ ನನ್ನ ಮಾತು ಎಲ್ಲಿ ಕೇಳ್ತೀರಾ? ಅವಳು ನನಗೆ ಸ್ವಂತ ತಂಗಿ, ಆದರೂ ನನಗಿಲ್ಲದ ಅಕ್ಕರೆ ನಿಮಗೆ ಯಾಕೆ? ಏನರೋ ನಿಮಗೂ ಗೊತ್ತುಂಟಾ? ನೀವು ಇದಕ್ಕೆ ಸಪೋರ್ಟ್ ಇದ್ದೀರಾ? ನಿಮಗೆ ಯಾವಾಗ ಬುದ್ಧಿ ಬರುತ್ತೋ ಏನೋ ಅಂತ ಸೀದಾ ನಟರಾಜ ಹೋಗ್ತಾನೆ. ಅಷ್ಟೊತ್ತಿಗೆ ಮಯೂರ ಇದ್ದವನು, ಅಣ್ಣ ನೀನು ಇಷ್ಟು ಜೋರಾಗಿ ಮಾತಾಡ್ತೀಯ ಅಂತ ಅಂದ್ಕೊಂಡೇ ಇರಲಿಲ್ಲ, ಇಲ್ಲಾಂದರೆ ಏನರೋ ಮಾಡೋದು, ಅಪ್ಪ ಸುಮ್ಮನೆ ಆಗ್ತಿರ್ಲಿಲ್ಲ ಅಂತ ಹೇಳ್ತಾನೆ. ಅಷ್ಟೊತ್ತಿಗೆ ಹರಿ ಇದ್ದವನು, ಇದೇ ಜೋರು ಅವತ್ತು ಭಾರತಿ ಮಾವ ತಾಳಿ ಕಟ್ಟು ನಿನ್ನನ್ನು ಬಿಟ್ಟು ಹೋಗಲ್ಲ ಅಂದಾಗಿದ್ದಿದ್ರೆ ಇಷ್ಟೊತ್ತಿಗೆ ನಾವು ಅವ್ರ ಮನೆಗೆ ಬೀಗರು ಊಟಕ್ಕೆ ಹೋಗ್ಬೋದಾಗಿತ್ತು, ನೀನು ಅವಾಗ ಧೈರ್ಯ ಮಾಡಲಿಲ್ಲ ಅಂತ ಹೇಳ್ತಾನೆ. ಮುತ್ತು, ಆಗಿದ್ದ ಬಗ್ಗೆನೇ ಯೋಚನೆ ಮಾಡಬೇಡಿ, ಆಗೋಗಿದೆ, ಇವತ್ತು ಅವರಿಬ್ಬರು ಬರ್ತಾರೆ, ಖುಷಿಯಾಗಿ ಊಟ ಮಾಡ್ಕೊಂಡು ಹೋಗಲಿ ಅಂತ ಹೇಳ್ತಾರೆ. ತನ್ನ ಕಾಲ ಮೇಲೆ ತನ್ನ ಚಪ್ಪಲಿ ಕಲ್ಲನ್ನ ಹಾಕ್ಕೊತಿದ್ದಾನೆ ಅಂತ ಹರಿ ಕಂಟಿಗೆ ಹೇಳ್ತಾನೆ. ಅಷ್ಟೊತ್ತಿಗೆ ಚಂದನ ಬಂದು, ಗೆಸ್ಟು ಬರ್ತಾರೆ, ಊಟ ಮಾಡಿ ಹೋಗ್ತಾರೆ, ನೀವು ಜಾಸ್ತಿ ಏನು ಮಾತಾಡಬೇಡಿ ಅಂತ ಚಂದನ ಹೇಳ್ತಾರೆ. ಆಯಿತು ಮೇಡಮ್, ನೀವು ಹೇಗೆ ಹೇಳ್ತೀರಾ ಹಾಗೆ ಕೇಳ್ತೀನಿ ಅಂತ ಹರಿ ಹೇಳ್ತಾನೆ. ಈ ಕಡೆ ಕಾತ್ಯಾಯನಿ ಹೇಳ್ತಾ ಇರ್ತಾಳೆ, ಹಬ್ಬ ಹೇಗೋ ಒಂದು ಮದುವೆ ಆಯಿತು, ಇವತ್ತು ಬೀಗರು 8 ಗಂಟೆ ಒಳಗೆ ಕರ್ಕೊಂಡು ಹೋಗ್ತಾರಂತೆ, ಅದಕ್ಕೆ ಎಲ್ಲ ರೆಡಿ ಮಾಡ್ತಿದ್ದೀನಿ, ಇವಳೆಲ್ಲಿ ಹೋದ್ಲು ಅಂತ ಕೇಳ್ತಾರೆ. ಅಷ್ಟೊತ್ತಿಗೆ ಭಾರತಿ, ಅಪ್ಪ ಅವಳು ಒಳಗಿದ್ದಾಳೆ ಕಣ್ರಿ ಅಂತ ಹೇಳ್ತಾರೆ. ಹೌದಾ, ಅಳಿಯಂದ್ರ ಜೊತೆ ಮಾತಾಡ್ತಿದ್ದಾಳೆ ಅಂತ? ಹೌದಾ, ನನಗಂತೂ ಈಗ ನೆಮ್ಮದಿ ಆಯಿತು. ಮಧ್ಯಾಹ್ನ ಅವಳು ಮಾವನ ಮನೆಗೆ ಹೋಗಿ ಬರ್ತೀನಿ ಅಂದಾಗ ಇನ್ನೇನು ತೆಗಿತಾಳು ಅಂತ ಅಂದ್ಕೊಂಡಿದ್ದೆ, ಹೋಗಿ ಬಂದ್ಲಲ್ಲ. ಹ್ಞೂ ಕಣ್ರಿ, ನನಗೂ ಅವಳು ನನ್ನ ಗಂಡನ ಮನೆ ಕಳ್ಸೋ ತನಕ ನೆಮ್ಮದಿ ಇಲ್ಲ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಇಲ್ಲ, ಅವಳನ್ನ ದುಬೈಗೆ ಕಳ್ಸೋ ತನಕನೂ ನಮಗೆ ನೆಮ್ಮದಿ ಇಲ್ಲ, ಆದಷ್ಟು ಬೇಗ ಅವಳಿಗೆ ಗಂಡನ ಜೊತೆ ದುಬೈಗೂ ಕಳಿಸ್ಬಿಡ್ಬೇಕು, ಆವಾಗನೇ ನಮಗೆ ನೆಮ್ಮದಿ ಅಂದಾಗ ಭಾರತಿ ಬರ್ತಾಳೆ. ಏನು ಭಾರತಿ, ಬೇಗ ಬೇಗ ಎಲ್ಲ ಹೊರಡಿ, ಇನ್ನೇನು ನಿಮ್ಮ ಅತ್ತೆ ಮಾವ ಬಂದು ನಿಮ್ಮನ್ನು ಕರ್ಕೊಂಡು ಹೋಗ್ತಾರೆ, ನಾಳೆ ಬೇರೆ ಮನೆ ದೇವಸ್ಥಾನಕ್ಕೆ ಹೋಗ್ಬೇಕಂತಲ್ಲ, ಅಲ್ಲೋದ ತಕ್ಷಣ ಎಲ್ಲ ರೆಡಿ ಮಾಡ್ಕೊ ಅಂತ ಹೇಳ್ತಾರೆ. ಹ್ಞೂ ಆಯಿತು ಅಂತ. ಆವಾಗ ಕಾತ್ಯಾಯನಿ ಕೇಳ್ತಾಳೆ, ನಿನಗೆ ಒಂಚೂರು ಬೇಜಾರಿಲ್ವಾ ನಮ್ಮನ್ನು ಬಿಟ್ಟು ಹೋಗ್ತೀವಿ ಅಂತ? ಇಲ್ಲ, ಯಾಕೆ ಬೇಜಾರೇನಿಲ್ಲ, ನಾನಿಷ್ಟು ಖುಷಿಯಾಗಿರೋದು ಮಾವನ ಮನೆಗೆ ಹೋಗಬೇಕು ಅಂತಿದ್ದೀನಿ ಅದಕ್ಕೆ ಅಂತ ಹೇಳ್ತಾರೆ. ಮಾವನ ಮನೆಗೆ? ಯಾವ ಮಾವನ ಮನೆಗೆ? ಮುತ್ತು ಮಾವನ ಮನೆಗೆ. ಮುತ್ತು ಮಾವ ಊಟಕ್ಕೆ ಕರೆದಿದ್ದಾರೆ, ನಾನು ಮಧ್ಯಾಹ್ನ ಹೋದಾಗ ಊಟ ಮಾಡ್ಕೊಂಡು ಹೋಗು ಅಂತ ಹೇಳಿದರು, ಆದರೆ ನಾನೇ ಬೇಡ ಅಂತ ಹೇಳಿದೆ, ನನ್ನ ಮನೆಯವ್ರನ್ನೂ ಕರ್ಕೊಂಬರ್ತೀನಿ ಅಂತ ಹೇಳಿದ್ದಾರೆ, ಹಾಗಾಗಿ ರಾತ್ರಿ ಊಟ ಕರೆದಿದ್ದಾರೆ, ನಾನು ಇವರು ಹೋಗಿ ಬರ್ತೀವಿ ಅಂತ ಹೇಳಿದೆ. ಅಷ್ಟೊತ್ತಿಗೆ ಭಾರತಿ ಅಪ್ಪಂಗೆ ಸಿಟ್ಟು ಬಂದು, ಏನು ಹೇಳ್ತಿದ್ದೀಯ, ಅವ್ರ ಮನೆಗೆ ಹೋಗೋದು ಬೇಡ, ನೀನೇನಿಲ್ಲ ಅಂತ ಹೊಡಿಯೋಕ್ಕೆ ಹೋಗ್ತಾನೆ. ಕಾತ್ಯಾಯನಿ, ಹೊಡಿಬೇಡ್ರಿ, ಹಸಿಮಯಿ ಅಂತ ಸುಮ್ಮನೆ ಆಗಿದ್ದೀನಿ, ಇಲ್ಲಾಂದರೆ ನನಗೆ ನೆಲ ಕಪ್ಪಚ್ಚಿ ಮಾಡ್ತಿದ್ದೆ ಅಂತ ಹೇಳ್ತಾನೆ. ಈಗ ನೀವು ಹೇಳ್ದಂಗೆ ಮದುವೆನೂ ಆಗಿದ್ದೀನಿ ತಾನೆ, ಮಾವ ಏನೋ ಊಟ ಕರೆದಿದ್ದಾನೆ, ಇನ್ನು 2 ಗಂಟೆ ಅಷ್ಟೇ, ಮತ್ತು ನಾನು ನನ್ನ ಗಂಡನ ಮನೆಗೆ ಹೋಗ್ತೀನಿ, ನಿಮ್ಮನ್ನು ಯಾಮಾರಿಸಿದ್ದೀನಿ, ಪಾಪ ಮಾವನೂ ಎಷ್ಟೋ ಸಲ ಯಾಮಾರಿಸಿದ್ದೀನಿ, ನೀವು ಅಂದ್ಕೊಂಡಂಗೆ ಮದುವೆ ಆಗಿದೆ ಅಲ್ಲ, ನಾನು ಇವರು ಹೋಗಿ ಊಟ ಮಾಡ್ಕೊಂಬರ್ತೀವಿ, ಇಲ್ಲಾಂದರೆ ಇವರಿಗೆಲ್ಲ ಸತ್ಯ ಹೇಳಿಬಿಡ್ತೀನಿ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಭಾರತಿ ಗಂಡ ಬಂದು, ಸರಿ ಹೋಗೋಣ ಅಂತ ಹೇಳ್ತಾನೆ. ಹ್ಞೂ ಕಣ್ರಿ, ಹೋಗೋಣ ಅಂತ ಕೇಳ್ತಾರೆ. ಅಷ್ಟೊತ್ತಿಗೆ ಇದ್ಯಾರು ಮಾವನ ಮನೆಗೆ ಹೋಗೋಣ ಅಂತ ಹೇಳಿದ್ಲಲ್ಲ, ಅವ್ರು ಯಾಕೆ ಮದುವೆಗೆ ಬಂದಿರಲಿಲ್ಲ, ನೀವು ಕರೀಲಿಲ್ವಾ ಅಂತ ಕೇಳ್ತಾರೆ. ಇಲ್ಲ, ನನಗೂ ಅವರಿಗೂ ಸ್ವಂತ ನನ್ನ ತಮ್ಮನ ಮಕ್ಕಳೇ, ಆದರೆ ಆಸ್ತಿ ವಿಚಾರಕ್ಕೆ ನಾವೊಂದು ಸ್ವಲ್ಪ ಮಾತಾಡಲ್ಲ. ಹೌದಾ, ಎಲ್ಲರ ಮನೇಲೂ ಇದ್ದಿದ್ದೇ ಬಿಡಿ. ಕಾತ್ಯಾಯನಿ ಹೇಳ್ತಾರೆ, ಇವರೆಲ್ಲ ಚಿಕ್ಕದಿಂದನೂ ಆಡಿ ಬೆಳೆದವರು, ಅಣ್ಣ ತಮ್ಮನ ಥರ, ಅಕ್ಕ ತಂಗಿ ಥರ ಬೆಳೆದವರು, ನೀವು ಹೋಗಿ ಬನ್ನಿ ಅಂತ ಹೇಳ್ತಾರೆ ಕಾತ್ಯಾಯನಿ. ಸರಿ, ನಾವು ಹೋಗಿ ಬರ್ತೀವಿ ಅಂತ ಅವನಿಗೆ ಅಷ್ಟೊತ್ತಿಗೆ ಫೋನ್ ಬರುತ್ತೆ. ಅಷ್ಟೊತ್ತಿಗೆ ಭಾರತಿ ಅಪ್ಪ ಇದ್ದವರು, ನೀನು ಈಗ ಸೀದಾ ರೂಮಿಗೆ ಹೋದೆ, ಇಲ್ಲಾಂದರೆ ಏನಿಲ್ಲ ಅಂದಾಗ, ನಾವು ಹೋಗ್ತೀನಿ, ಮಾವಂಗೆ ಇದೊಂದು ಆಸೆನ ನೆರವೇರಿಸ್ತೀನಿ, ಇಲ್ಲಾಂದರೆ ಇವರಿಗೆಲ್ಲ ವಿಚಾರ ಹೇಳ್ತೀನಿ ಅಂದ ತಕ್ಷಣ ಭಾರತಿ ಗಂಡ ಬರ್ತಾರೆ. ಸರಿ ಹೊರಡೋಣ? ಹ್ಞೂ ರೀ, ನೀವು ಹೋಗಿರಿ, ನಾನು ಬರ್ತೀನಿ ಅಂತ ಸೀದಾ ಹೋಗ್ತಾರೆ. ಅಯ್ಯೋ, ಇವಳು ಹೋಗೋ ತನಕ ನಮಗೆ ನೆಮ್ಮದಿ ಇಲ್ಲ, ಇವಳು ನೆಮ್ಮದಿಯಾಗಿರಲ್ಲ, ನಮಗೂ ನೆಮ್ಮದಿಯಾಗಿ ಬಿಡಲ್ಲ ಕಣ್ರಿ ಅಂತ ಹೇಳ್ತಾರೆ. ಈ ಕಡೆ ಊಟಕ್ಕೆಲ್ಲ ರೆಡಿ ಮಾಡಿರ್ತಾರೆ. ಅಷ್ಟೊತ್ತಿಗೆ ಮುತ್ತು ಕೇಳ್ತಾನೆ, ಎಲ್ಲ ತಂದಿಟ್ವಲ್ಲ? ಆವಾಗ ಮಾವ ಅಂತ ಕರೀತಾಳೆ. ಎಲ್ಲಿ ಅಂತ ಮುತ್ತು ಮುಂದೆ ನೋಡುವಾಗ ಹರಿ ಹೇಳ್ತಾನೆ, ಇಲ್ಲಲ್ಲ ಹಿಂದೆಯಿಂದ ಅಂತ ಹೇಳ್ತಾರೆ.
ಬಂದು, ಭಾರತಿ ಯಾಕೆ ಈ ಥರ ಮಾಡಿದೆ, ಫಸ್ಟ್ನೇ ಸಲ ಮನೆಗೆ ಬರ್ತಿದ್ಯಾ, ಗಂಡನ ಹಿಂದೆಗಡೆಯಿಂದ ಯಾಕೆ ಕರ್ಕೊಂಬಂದೆ ಅಂದಾಗ, ಅಯ್ಯೋ ಮಾವ ಯಾವಾಗಲೂ ನಾನು ಈ ಕಡೆನೇ ಬರೋದಲ್ಲ, ಹಾಗಾಗಿ ಈ ಸಲನೂ ಇಲ್ಲಿಂದನೇ ಕರ್ಕೊಂಬಂದೆ, ಬೇಡ ಹೋಗು ಮುಂದೆ ಕಡೆಯಿಂದ ಕರ್ಕೊಂಬ ಅಂತ ಹೇಳ್ತಾರೆ. ಭಾರತಿ ಗಂಡನ ಮುಂದೆ ಕಡೆಯಿಂದ ಕರ್ಕೊಂಡು ಬರ್ತಾರೆ. ಅಷ್ಟೊತ್ತಿಗೆ ಭಾರತಿ ಇದ್ದವಳು ನೋಡಿ, ಅಲ್ಲಿ ಇದಕ್ಕೆ ಕೂತಿದ್ದಾರಲ್ಲ ಅವ್ರು ನನ್ನ ಸೋದ್ರ ಮಾವ ಅಂತ ಹೇಳ್ತಾರೆ, ಪರಿಚಯ ಮಾಡಿಕೊಡ್ತಾರೆ. ಅಷ್ಟೊತ್ತಿಗೆ ನಟರಾಜ ಸಿಟ್ಟಲ್ಲಿ ಕೂತಿರ್ತಾನೆ, ಆದರೆ ಎತ್ಕೊಂಡು ನಮಸ್ಕಾರ, ಬನ್ನಿ ಒಳಗೋಗಿ ಕೂತ್ಕೊಳ್ಳಿ ಅಂತ ಹೇಳ್ತಾರೆ. ಎಲ್ಲ ಒಳಗೋಗ್ತಾರೆ. ಅಷ್ಟೊತ್ತಿಗೆ ಭಾರತಿ ಎಲ್ಲರನ್ನೂ ಪರಿಚಯ ಮಾಡ್ತಿದ್ದಾರೆ. ಇವರೇ ಮುತ್ತು ಮಾವ ದೊಡ್ಡವರು, ಇವರು ಹರಿ ಎರಡನೇವರು, ಇವರು ಕಂಠಿ ಮೂರನೇರು, ಇವರು ಮಯೂರ. ಹೌದಾ, ಎಲ್ಲರೂ ರಾಜ್ಕುಮಾರ್ ಅವ್ರ ಫ್ಯಾನೇ ಅನಿಸುತ್ತೆ ಅವ್ರ ಅಪ್ಪ, ಹಾಗಾಗಿ ಅವ್ರದ್ದೇ ಹೆಸರಿಟ್ಟಿದ್ದಾರೆ ಅಂದ ತಕ್ಷಣ ಮುತ್ತು ಇದ್ದವನು ಹೇಳ್ತಾನೆ, ಹೌದು ನಮ್ಮಪ್ಪ ಅವ್ರ ದೊಡ್ಡ ಅಭಿಮಾನಿ, ಹಾಗಾಗಿ ಅವ್ರದ್ದೇ ಎಲ್ಲ ಹೆಸರಿಟ್ಟ ಅಂದ ತಕ್ಷಣ ಹೌದಾ ಅಂತ ನಿಮ್ಮಪ್ಪ ನನಗೆ ತುಂಬ ಇಷ್ಟ ಆದರು ಅಂತ ಹೇಳ್ತಾರೆ. ಓ ನಾನು ಮರ್ತ್ಬಿಟ್ಟೆ ನೋಡಿ, ಇವ್ರು ಚಂದನ ಅಂತ ಹರಿದಾರಲ್ಲ ಅವ್ರ ವೈಫು ಅಂತ ಇಂಟ್ರೊಡಕ್ಷನ್ ಮಾಡಿಕೊಡ್ತಾಳೆ. ಇಷ್ಟು ಇವತ್ತಿನ ಸಂಚಿಕೆಯಲ್ಲಿ ನಡೆದಿದೆ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಶೇರ್ ಮಾಡಿ, ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.